Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹೇಳ್ತಾ ಇದ್ದಾರೆ ಸರ್, ನಾವು ನಿಮಗೆ ಬೆಂಬಲ ಕೊಡ್ತೀವಿ. ಗೀತಾ ಶಿವರಾಜಕುಮಾರ್ ಯಾವ ಕಾರಣಕ್ಕೂ ಗೆಲ್ಲಲ್ಲ, ಅವರಿನ್ನೂ ಈ ಕಡೆ ಪ್ರಚಾರವೂ ಶುರು ಮಾಡಿಲ್ಲ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಿದ್ದಾರೆ. ಮಾನ್ಯ ರಾಘವೇಂದ್ರ ಅವ್ರ ಜೊತೆಗೆ ಹೋಗ್ತಾರೆ ಅಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ, ನಾವು ವೋಟ್ ನಿಮಗೆ ಕೊಡ್ತೇವೆ, ವಿಧಿ ಇಲ್ಲ ರಾಘವೇಂದ್ರ ಜೊತೆ ಹೋಗ್ತಾ ಇದ್ದೇವೆ. ಇದನ್ನು ಹೇಳ್ತಾರೆ. ಶಿಕಾರಿಪುರ ಒಂದು ರೀತಿಯ ಭೀತಿ ವಾತಾವರಣ ಶಿಕಾರಿಪುರದಲ್ಲಿದೆ, ಭಯದ ವಾತಾವರಣ ಇದೆ. ಹಾಗಾಗಿ ಯಾರು ಹೆದರದೇನೆ ನಾವು ಖಂಡಿತ ನಿಮ್ಗೆ ವೋಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಮುಂದೆ ಬಂದು ಅನೇಕ ಯುವಕರು ಇವತ್ತು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದು ಶಿಕಾರಿಪುರದ ವಾತಾವರಣ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಿನ್ನೆ ಶಿರಾಳಕೊಪ್ಪದಲ್ಲಾಗಿರೋಂಥ ಘಟನೆ ಬಗ್ಗೆ ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರು ಆ ಇಡೀ ರಾಜ್ಯದ ಜನರು ಕ್ಷಮೆ ಕೇಳಬೇಕು. ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವರು. ಅದು ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದ ಆ ಇಡೀ ರಾಜ್ಯದ ಜನರು ಕ್ಷಮೆ ಕೇಳಬೇಕು. ಮುಂದೆಂದೂ ಈ ರೀತಿ ಆಗದಂಗೆ ನೋಡ್ಕೋಬೇಕು. ಇವ್ರಿಗೆ ಕಂಪ್ಲೇಂಟ್ ಏನು ಕೊಡ್ಬೇಕ್ರಿ ಇವರಿಗೆ? ಅದಕ್ಕೆ ನಾನು ಅನ್ಯಾಯ ಆಗಿದೆ ನಾನು ಒಪ್ಕೊಂಡೆ, ಪರವಾನಗಿ ತೊಗೊಂಡಿದ್ದೀನಿ. ಎಲ್ಲಾದರೂ ಕೂಡ ಗೂಂಡಾಗಿರಿ ಬಗ್ಗೆ ನಾನು ಏನು ಹೇಳಿ? ಇದಕ್ಕೆ ಉತ್ತರ ಗೂಂಡಾಗಿರಿಯಿಂದ ಕೊಡಬೇಕು. ನಾನು ಗೂಂಡಾಗಿರಿಗೆ ಹೋಗಲ್ಲ. ನಾನು ಸೌಜನ್ಯದಿಂದ ಸಾರ್ವಜನಿಕರ ಮುದ್ದೆ ಸಾವಿರಾರು ಜನ ಹೆಣ್ಮಕ್ಳು, ಗಂಡು ಮಕ್ಕಳು, ರೈತರು ಎಲ್ಲರೆದುರು ನಾನು ಮಾತಾಡಿದ್ದೀನಿ. ಅವರೆಲ್ಲರೂ ಕೂಡ ಭಯಭೀತಿಯಿಂದ ಮುಕ್ತವಾಗಿ ಅಷ್ಟೊಂದು ಜನ ಸಾವಿರಾರು ಜನ ನಿಂತಿದ್ದೀಯಲ್ಲ, ಭೀತಿ ಬಿಟ್ಟು ಅದು ನನಗೆ ಧೈರ್ಯ ಕೊಟ್ಟಿದೆ. ನಾನೇನು ಕಂಪ್ಲೇಂಟ್ ಯಾರಿಗೂ ಕೊಡೋಕ್ಕೆ ಹೋಗಿಲ್ಲ. ಚುನಾವಣಾ ನ್ಯಾಯಯುತವಾಗಿ ಆಗಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಚುನಾವಣಾ ಆಯೋಗಕ್ಕೆ ಇರ್ಬೋದು, ಚುನಾವಣಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, SP ಇರ್ಬೋದು, ಇದ್ರ ಬಗ್ಗೆ ಗಮನ ಕೊಡಬೇಕು. ಶಿರಾಳಕೊಪ್ಪದಲ್ಲಾದಂಥ ಘಟನೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೆಲ್ಲೂ ಆಗಬಾರ್ದು. ಇದನ್ನು ಗಮನಿಸಬೇಕು. ನನ್ನ ಭಾಷಣಗಳಿಗೆ, ಸಾರ್ವಜನಿಕ ಸಭೆಗೆ ಯಾವುದೇ ಕಾರಣಕ್ಕೂ ಪರವಾನಗಿ ತಗೊಂಡಿರೋದಕ್ಕೂ ಕೂಡ ಅಡ್ಡ ಬರ್ತಿರೋದ್ರ ಬಗ್ಗೆ ತೊಂದರೆ ಆಗದಂಗೆ ಚುನಾವಣಾ ಆಯೋಗದಲ್ಲಿ ಗಮನಿಸಬೇಕು. ಚುನಾವಣೆ ಪೂರ್ಣ ಶಾಂತಿಯಿಂದ ಆಗೋದಕ್ಕೆ ಗಮನಿಸಬೇಕು. ನಾನು ಅದಕ್ಕೋಸ್ಕರ ಯಡಿಯೂರಪ್ಪನವರು ಹಿಂದೆಂದೂ ಹಿಂಗೆ ಮಾಡಿರಲಿಲ್ಲ ನಾನು ನೋಡಿರೋ ಪ್ರಕಾರ. ಅದಕ್ಕೆ ತನ್ನ ಮಗ ಸೋಲ್ತೀಯ ಅನ್ನೋಂಥ ಭೀತಿಯಿಂದ ಈ ರೀತಿ ದಾರಿ ತಪ್ಪು ಹೋಗೋಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನು ನಾನು ಖಂಡನೆ ಮಾಡ್ತಿದ್ದೀನಿ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ರಾಜ್ಯದ ಜನರು ಕ್ಷಮೆ ಕೇಳಿ. ಅವ್ರು ಹೇಳ್ಬೋದು ಈಗ ದೇವಸ್ಥಾನ ಜಾಗದಲ್ಲಿ ಮಾಡಕ್ಕೆ ಕೊಟ್ಟಿದ್ರು ಅಂತ. ದೇವಸ್ಥಾನದವ್ರು ಒಪ್ಪಿಗೆ ತಗೊಂಡು, ಆಯೋಗದ ಪರ್ಮಿಷನ್ ತಗೊಂಡು, ಮೈಕ್ ಲೈಸೆನ್ಸ್ ತಗೊಂಡು, ಎಲ್ಲ ತಗೊಂಡು, ವೇದಿಕೆಯನ್ನು ಕಟ್ಟಿ, ಕುರ್ಚಿಗಳೆಲ್ಲ ಹಾಕಿ, ಮೈಕ್ ಹಾಕಿ ಸಾರ್ವಜನಿಕ ಸಭೆ ಶುರು ಮಾಡೋಕ್ಕೆ ನಾನಲ್ಲಿ ಹೋದಾಗ ಈ ರೀತಿ ನಾನು ಹೋಗೋಕ್ಕಿಂತ ಮುಂಚೆನೇ ಒಂದು ರೀತಿ ಭಯಭೀತಿ ವಾತಾವರಣ ಇತ್ತು. ಅದು ಜನ ಅಲ್ಲಿಂದ ಕದಲಿಲ್ಲ, ಅದೊಂದು ಸಮಾಧಾನ ನನಗೆ. ಹಾಗಾಗಿ ನಾನು ಮತ್ತಲ್ಲಿ ಸಂಘರ್ಷಕ್ಕೆ ಇಳಿಬಾರ್ದು ಅಂತ ಕಾರಣಕ್ಕೆ ದೊಡ್ಡ ಒಂದು ಏನು ಅಗಲವಾದ ಡಬಲ್ ರೋಡ್ ಇತ್ತು, ಆ ಡಬಲ್ ರೋಡನ್ನೇ ನಾನು ಮೈದಾನ ಮಾಡಿಕೊಂಡು, ನಾನೇನು ಪ್ರಚಾರದ ವಾಹನ ಇತ್ತು, ಆ ಮೈಕ್ ಇತ್ತು, ಪ್ರಚಾರದ ವಾಹನದ ಮೈಕನ್ನೇ ಬಳಸ್ಕೊಂಡು ನಾನು ಭಾಷಣ ಮಾಡಿ ಬಂದಿದ್ದೇನೆ. ಚುನಾವಣಾ ಆಯೋಗದ ಕರ್ತವ್ಯ ಲೋಪ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಚುನಾವಣಾ ಆಯೋಗದವರು ಕೂಡ ಈ ರೀತಿ ಗೂಂಡಾಗಿರಿ ಮಾಡಿರೋದು ಗೊತ್ತು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.